ಆಯೋಜಿಸಿದಂತಹ ಸಂದರ್ಭದಲ್ಲಿ ಕೊರಂದೂರಿನ ಪ್ರತಿಯೊಬ್ಬ ಮನೆಯವರು ಕೂಡ ನಮಗೆ ಬೆಂಬಲವನ್ನು ನೀಡಿದ್ದಾರೆ. ಆ ಬೆಂಬಲದಿಂದ ನಾವು ಒಂದು ಅರ್ಥವನ್ನು ಮಾಡಿಕೊಂಡಿದ್ದೇವೆ. ಯಾಕಂದ್ರೆ ನಮಗೆ ಇಷ್ಟು ಬೆಂಬಲ ಇರುವಾಗ ನಾವು ಯಾಕೆ ಹೀಗೆ ಹಿಂದರಿಬೇಕು, ಯಾಕೆ ನಾವು ಕೆಳ ವರ್ಗದಲ್ಲಿ ಇರಬೇಕಂತ ಅವರೇ ಸ್ವತಃ ಮೋಟಿವೇಟ್ ಅವಲೋಕನ ಮಾಡಿ ದೊಡ್ಡ ಮಟ್ಟಿಗೆ ಒಂದು ಚಿಂತಿಸ್ತಾರೆ. ಇಲ್ಲಿ ಕಮಿಟಿಯನ್ನು ಬಹಳ ದೊಡ್ಡದಾಗಿ ನಾವು ರಚಿಸಬೇಕು. ಕಮಿಟಿಯನ್ನು ದೈಹಿಕವಾದಂತಹ ಕೆಲಸದಲ್ಲಿ ಅಥವಾ ನಾವೇನು ದೈಹಿಕವಾದಂತಹ ಒಂದು ಸಮಾಜ ಸೇವೆ ಏನಿದೆ ನಮ್ಮ ಕೈಯಲ್ಲಿ ಆಗುವಂತಹ ಹಣ ಇಲ್ಲದಿದ್ರು ಕೂಡ ನಾವು ನಮ್ಮ ಕೈಯಲ್ಲಿ ಆಗುವಂತಹ ಕೆಲಸಗಳು, ಮದುವೆ ಸಮಾರಂಭಗಳು, ಅಲ್ಲಿ ಬೇಕಾದಂತಹ ಕೆಲಸ ಕಾರ್ಯಗಳು, ಬೇಕಾದಂತಹ ಏನೋ ಅವರಿಗೆ ಕೆಲಸ ಕಾರ್ಯಗಳು ಆಗ್ಬೇಕು, ಆ ಕಾರ್ಯಕ್ಕೆ ನಾವು ಹೋಗಿ ಕೆಲಸವನ್ನು ಮಾಡಿ ಕೊಡಬೇಕಂತ ಹೇಳಿ ಅವರು ಆ ಕಮಿಟಿಯನ್ನು ಪುನಃ ಮೂರನೇ ಸರ್ತಿ, ಇದು ಮೂರನೇ ವಿಚಾರವಾಗಿ ಬಂದದ ವಿಚಾರ ನೆನಪಿಸ್ತೀನಿ. ಯಾಕಂದ್ರೆ ಮೂರನೇ ಸರ್ತಿ ಇದರಿಂದ ಒಂದು ಮೀಟಿಂಗ್ ನಡೆಯುತ್ತೆ. ಆ ನಡೆಯುವಾಗ ಎಲ್ಲರೂ ಹೇಳ್ತಾರೆ, ಇಲ್ಲಿ ಒಬ್ಬರು ನಮ್ಮ ಕೊರಂದೂರಿನಲ್ಲಿ ನಮ್ಮ ಬಳಿ ಬಂದು ಹೇಳ್ತಾರೆ, ಕೊರಂದೂರಿನಲ್ಲಿ ನೀವು ಯಾವ ಕಾರ್ಯಕ್ರಮ ಮಾಡುವಾಗ ನಿಮಗೆ ಹಣ ಎಲ್ಲಿಂದ ಬರುತ್ತಂತ. ನಮ್ಮ ವಿದ್ಯಾರ್ಥಿಗಳಿಂದ ಮೊದಲೇ ಹೇಳಿದಾಗೆ ಮನೆಯಿಂದ ಹೋಗಿ ಕಲೆಕ್ಷನ್ ಮಾಡಿದ್ರು. ಆದ್ರೆ ಅವರು ಕೊಟ್ಟಂತಹ 10 ರೂಪಾಯಿಯಲ್ಲಿ ಆ 10 ರೂಪಾಯಿಯಲ್ಲಿ ಅಪಾರವಾದಂತಹ ಸರ್ವಶಕ್ತನಾದ ಅಲ್ಲಾಹನ ಅನುಗ್ರಹವು ಆ 10 ರೂಪಾಯಿಯಲ್ಲಿ ಇತ್ತು ಅಂತ ನನ್ನ ಆತ್ಮವಿಶ್ವಾಸವಾಗಿದೆ. ನನ್ನ ವಿಶ್ವಾಸ ಈಗಲೂ ಕೂಡ ಇದೆ. ಆ 10 ರೂಪಾಯಿಯಿಂದ ಹಿಡಿದು ನಮ್ಮ ಈ ಒಂದು ನೀವು ಕೂತಿರುವಂತಹ ಕುರ್ಚಿಗಳಲ್ಲಿ, ನೀವು ನೋಡುತ್ತಿರುವಂತಹ ವೇದಿಕೆಯಲ್ಲಿ ಉಮರ, ಉಲಮಾ, ನೇತಾಕರು, ಸೈಯದ್ ಅವರು ನಮ್ಮ ವೇದಿಕೆಯಲ್ಲಿ ಇರಬೇಕಾದ್ರೆ ಇವತ್ತು ಅಥವಾ ನಿನ್ನೆ ಈ ಒಂದು ಕುರ್ಚಿಗಳು, ಈ ಒಂದು ವೇದಿಕೆಯ ಮುಂಭಾಗದಲ್ಲಿರುವಂತಹ ಲೈಟಿಂಗ್ಸ್ ಗಳು ಬಂದಿಲ್ಲ. ಇವತ್ತು ನಿನ್ನೇನು ಬಂದದಲ್ಲ, ಸುಮಾರು 1 ವಾರ ಅಥವಾ 15 ದಿವಸಗಳ ಪರಿಶ್ರಮ ಇದರ ಹಿಂದೆ ಇದೆ. ಈ ಪರಿಶ್ರಮಕ್ಕೆ ನಾವೆಲ್ಲರೂ ಕೊರಂದೂರಿನವರಿಂದ ಸಹಾಯ ಕೇಳಿದಾಗ ಬಹಳ ಸಂತೋಷದಿಂದ ಹೇಳ್ತೀನಿ, ಕೊರಂದೂರಿನವರು, ನಮ್ಮ ಊರಿನವರು ಸದಾ ಕಾಲ ಇದಕ್ಕೆ ನೀರು, ಅದಕ್ಕೆ ಬೇಕಾದಂತಹ ಆಹಾರ, ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳು, ಅದಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೊಟ್ಟು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಈ ನೀಡಿದಂತಹ ಸಹಕಾರದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ನಮಗೆ ನೀಡಿದ ಸಹಕಾರ, ಆ ಸಹಕಾರದ ರಿಸಲ್ಟ್ ಅನ್ನು, ಫಲಿತಾಂಶವನ್ನು ನಮ್ಮ ವಿದ್ಯಾರ್ಥಿಗಳು ಪುನಃ ಈ ಮೇಲ್ದರ್ಜೆಗೆ ಈ ಕಮಿಟಿಯನ್ನು ಕೊಂಡೊಯ್ದು ಇಲ್ಲಿ ನಮ್ಮ ಮುಂದಿನ ಕಾನ್ಸೆಪ್ಟ್ ಆಗಿದೆ, ನಾವೊಂದು ಜಮೀನನ್ನು ಖರೀದಿಸಿ ಆ ಜಮೀನಿಗೆ ಬೇಕಾದಂತಹ ಮದರಸಾ, ಈ ಊರಿಗೆ ಬೇಕಾದಂತಹ ಒಂದು ಮದರಸವನ್ನು ಒಂದು ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಅನ್ನು ಹೇಳ್ತಾರೆ. ಇನ್ಶಾ ಅಲ್ಲಾಹ್ ಸುಮಾರು ಅವರ ಹತ್ರ ಕೇಳ್ತೀನಿ, ಈ ಮದರಸಾ ಅಂದ್ರೆ ಎಷ್ಟು ಲಕ್ಷ ಬೇಕಾದಂತಹ ಪ್ರಾಜೆಕ್ಟ್ ಅಂತ ಗೊತ್ತಿದೆ ಅಂತ. ವಿದ್ಯಾರ್ಥಿಗಳು